कर्नाटका गुलबर्गा महानगर पालिका के ड्राइवर्स, हेल्पर्स और लोडर्स के संगठन की जानिब से आज महानगर पालिका ऑफिस के रूबरू एहतजाज मुनज़्ज़म करते हुए 5 महीने से रुकी हुई तनख्वाह जल्द से जल्द अदा करने का मुतालबा किया। इन लोगों की हड़ताल की वजह से शहर में जगह जगह कूड़ा करकट बिखरा पड़ा हुआ है। घरों में और अपार्टमेंट्स में रहने वाले भी कचरे की वजह से परेशान हैं। गुलबर्गा महानगर पालिका के कमिश्नर को याददाश्त पेश करते हुए जल्द से जल्द तनख्वाह की अदायगी का मुतालबा किया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಒಂದು ತಿಂಗಳ ಪಗಾರ ಇವತ್ತು ಜಮಾ ಒಂದು ಹೇಳ್ತಾರ ಒಂದು ತಿಂಗಳ ಪಗಾರ ಈಗ ಜಮಾ ಆಗಿದೆ ಅಂತ ಹೇಳ್ತಾರ. ಈಗ ಬರೋದೇ 1.5 ಕೋಟಿ ಬಂದು ನಿಮ್ಮಲ್ಲಿ ಬಜೆಟ್. ನಮಗೂ ಒಂದು ತಿಂಗಳು ಸ್ಯಾಲ್ರಿ ಆಗಬೇಕಾದ್ರೆ 4 ಕೋಟಿ 5 ಕೋಟಿ ರೊಕ್ಕ ಬೇಕು. ಈಗ 2-3 ದಿನ ನಮಗೂ ಬೇಕಾದ್ರೆ ಒಂದು 5 ದಿನ ಸ್ಯಾಲ್ರಿ ಬೇಕು, ನಮ್ಗೆ ಈಗ ರೊಕ್ಕ ಬೇಕು, 2 ಹಾಲಿಡೇ ಬೇಕು, ವಾರದ ರಜೆ, ಹಕ್ಕು ರಜೆ, 2 ಹಾಲಿಡೇ ಎಲ್ಲವನ್ನು ನಮ್ಗೆ ಕೊಡಬೇಕು. ಎಲ್ಲ ಫೈನಲ್ ಆಗೋವರೆಗೂ ನಾವು ಎಲ್ಲೂ ಹೋಗೋದಿಲ್ಲ. ಅದು ನಮ್ಮ ಹಕ್ಕಿದೆ. ಮತ್ತೊಂದು ಅದು ಕಾರ್ಪೊರೇಷನ್ ಫಂಡು ನಾವು ಎಲ್ಲ ಬಿಲ್ ಕಲೆಕ್ಟ್ ಆದಷ್ಟು ನಾವು ನಾವು 5 ತಿಂಗಳ ಪಗಾರ 1 ವರ್ಷದಿಂದ 2023 ಏಪ್ರಿಲಿಂದ 2024 ಮಾರ್ಚ್ವರೆಗೆ 1 ಕೋಟಿ 6 ಲಕ್ಷ ರೂಪಾಯಿ ಡಿ ಎ. ಬಟ್ ನಮ್ಗೆ 6 ತಿಂಗಳ ಪಗಾರದಾಗ ಅದರಲ್ಲಿ 5 ತಿಂಗಳ ಪಗಾರ ಕೊಟ್ಟರೆ ನಮ್ಗೆ ಡಿ ಎಫ್ ಕೊಟ್ಟರೆ, ಯಾಕಂದ್ರೆ ಸಾಲದವರು ಈಗ 2 ತಿಂಗಳ ಪಗಾರ ಕೊಟ್ಟರು ಸಾಲದವ್ರು ಕೊಡ್ತಾರೆ. ನಾವು ಅಂತ ಪರಿಸ್ಥಿತಿ ನಾವಿದ್ದೀವಿ. ನಮಗೆ ಡೈಲಿ 100 ರೂಪಾಯಿ ಈಗ 5 ಇನ್ನೂ 100 ರೂಪಾಯಿ ಹೋದ್ರೆ 10 ರೂಪಾಯಿ ರೊಕ್ಕದಿಂದ ನಮ್ಮಲ್ಲಿ ನಾವು ಕಷ್ಟ ಬಂದು ಹ್ಯಾಂಗೆ ಮಾಡೋದು. ನಮ್ಗೆ ಪಗಾರ ಪೂರ ಅವ್ರಿಗೆ ನಮ್ಗೆ 5 ತಿಂಗಳ ಪಗಾರ ಕಿರಾಯ ಮಾಡಿರಿ ಮಾಡ್ತಾ ಇಲ್ಲ. ನಾವು ಯಾವಾಗ ಬ್ರೇಕ್ ಮಾಡ್ತಾ ನಾವು ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ನಾವು ಸುಮಾರು ದಿವಸಗಳಿಂದ ಸೇವೆಯನ್ನು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬಂದಿರ್ತೇವೆ. ನಮಗೆ ಯಾವಾಗಲೂ ಪಗಾರ ಕೇಳಬೇಕಂದ್ರೆ ಸ್ಟ್ರೈಕ್ ಮಾಡಿದಾಗೆ ಮಾತ್ರ ಸಿಗೋದು ಪಗಾರ. ಅಲ್ಲಿವರೆಗೆ ಇಲ್ಲ. 1994 ನಮ್ಮ ಜಾಯ್ನಿಂಗ್ ಡೇಟ್. ಇಲ್ಲಿವರೆಗೆ ಸುಮಾರು 30 ವರ್ಷ ಆಯಿತು. ಇದೇ ಸ್ಟ್ರೈಕ್ ಮಾಡಬೇಕು, ಪಗಾರ ಕೇಳಬೇಕು, ಸ್ಟ್ರೈಕ್ ಮಾಡಬೇಕು. ಸ್ಟ್ರೈಕ್ ಮಾಡದೆ ಪಗಾರ ಯಾವಾಗೂ ಹಾಕಿಲ್ಲ. ಇದೇ ಸಮಸ್ಯೆ. ಈಗ ನಮ್ಮದು ಪಾದ ಅಂದರೆ ನಮ್ಮದು ಕೆಳಗಿನ ಪಾದ ಅಂದರೆ ನಾವೇ ನಿಮಗೆ ಸ್ವಚ್ಛ ಮಾಡಲಿ ಅಂದ್ರೆ ನೀವು ಕುರ್ಚಿ ಮೇಲೆ ಹ್ಯಾಂಗೆ ಹೋಗಿ ಕುಂದಿರ್ತೀರಿ. ಸ್ವಚ್ಛ ಮಾಡಿದವ್ರು ಇಲ್ಲಾರ್ದೆ ನೀವು ಕುರ್ಚಿ ಮೇಲೆ ಹ್ಯಾಂಗೆ ಕೊಡ್ತೀರಿ ಅಂದರೆ ಸ್ವಚ್ಛ ಮಾಡೋರಿಗೆ ಪಗಾರ ಕೊಡಬೇಕು. ಅವರು ಏರಿಯಲ್ಲ. ನಾವು ಎಲ್ಲ ಹೊಲಸನ್ನು ಧೂಳನ್ನು ಮೈ ಮೇಲೆ ಹಾಯ್ಕೊಂಡು ಜನರಿಗೆ ಒಳ್ಳೆಯ ವಾತಾವರಣ ಕೊಡ್ತಕ್ಕಂಥವ್ರು ನಾವು. ನಮ್ಮಂಥವ್ರಿಗೆ 5-6 ತಿಂಗಳ ಗಟ್ಟಲೆ ಪಗಾರ ಇಲ್ಲಾಂದ್ರೆ ಇಂಥ 4 ಕೆಮ್ಸರನ್ನ ಎಲ್ಲಿ ಭೀ ಆಲ್ ಕರ್ನಾಟಕದ ನೋಡಿಲ್ಲ. ಯಾಕಂದ್ರೆ ಈ ಮಾತು ಹೇಳಿದಾಗ ಇಷ್ಟಪಡ್ತೀನಿ ಅಂದರೆ ಡಿ ಎ ರೊಕ್ಕ 2023 ಏಪ್ರಿಲಿಂದ ಮಾರ್ಚ್ 2024 ಒಂದು ಮನುಷ್ಯಗ
ಪರ್ ಡೇ ಏನಿದೆ 724 ರೂಪಾಯಿ 94 ಪೈಸೆ ಪರ್ ಡೇ. ಅವರು ಕೊಟ್ಟಿದ್ದು 701 ರೂಪಾಯಿ ಹಿಡಿದು ಕೊಟ್ಟಿದ್ದಾರೆ. ಇನ್ನು ಒಂದು ಮನುಷ್ಯಗೆ ಒಂದು ದಿವಸಕ್ಕೆ 24 ರೂಪಾಯಿ ಅಂತೆ ಒಂದು ವರ್ಷದಿಂದ ಡೇಸ್ ರೊಕ್ಕ ಕೊಡಬೇಕು. ಆದರೆ ಇವರು ಏನು ಅನಕ್ಷರಸ್ಥರ, ಇವರು ಸಾಲಿ ಕಲ್ತಿಲ್ಲ, ನಾವು ಹ್ಯಾಂಗೆ ಕೊಡ್ತೀವಿ ಹಂಗೆ ತೋತಾರ ಅಂತ ತಿಳ್ಕೊಂಡಾರ. ಅವ್ರ ಅಪ್ಪನಕ ಮುತ್ತೆ ಇದ್ದೀವಿ ರೀ ನಾವು, ಅವ್ರ ಅಪ್ಪಲ್ಲ ಮುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕಾನೂನು ಇದೆ, ಆದ್ರೆ ನಾವು ಕಾನೂನು ಚೌಕಟ್ಟಿನ ಒಳಗಿದ್ದು ಕೆಲಸ ಮಾಡ್ತಕ್ಕಂಥವ್ರು. ನಮ್ಮನ್ನು ಈ ಥರ ಹೊಟ್ಟೆ ಮೇಲೆ ಕಾಲಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ, ನಮ್ಮದು ಬೇಡಿಕೆ ಏನಂದರೆ 5 ತಿಂಗಳ ಸ್ಯಾಲ್ರಿ ಕೊಡಬೇಕು, 1 ವರ್ಷದ DA 1,06,00,000 ರೂಪಾಯಿ ಕೊಡಬೇಕು, ನಮಗೆ ವಾರದ ರಜೆ ಕೊಡಬೇಕು, ಹಕ್ಕು ರಜೆ ಅಂತಿದೆ. 20 ದಿನ ಕಂಟಿನ್ಯೂ ಕೆಲಸ ಮಾಡಿದರೆ ಒಂದು ಹಕ್ಕು ರಜೆ ಕೊಡಬೇಕಂತಿದೆ. ಪೇಯ್ಡ್ ಹಾಲಿಡೇ ಇದೆ, 1 ವರ್ಷದಲ್ಲಿ 10 ಪೇಯ್ಡ್ ಹಾಲಿಡೇ ಇದೆ. ಅದು ಪೇಯ್ಡ್ ಹಾಲಿಡೇನ ಕೊಡ್ತಾ ಇಲ್ಲ. ಈಗ ಡಿಸೆಂಬರ್ 2023ರಿಂದ ಸಂಡೇ ಹಾಲಿಡೇ ಕೊಡ್ತಾ ಇದ್ದಾರೆ. ಇದು 2017ದಾಗ ಅಲ್ಲಿಂದ ಇಲ್ಲಿವರೆಗೆ ಸಂಡೇ ಹಾಲಿಡೇ ಕೆಲಸ ತೊಗೊಂಡಿದ್ದಾರೆ. ಸಂಡೇ ಹಾಲಿಡೇ ಕೆಲಸ ತೊಗೊಂಡ್ರೆ ಆ ಹಾಲಿಡೇ ದಿನ ಪಗಾರ ಕೊಡಬೇಕು. ಅದಕ್ಕೆ ಕೆಲಸ ಮಾಡಿದರೆ ಡಬಲ್ ಕೊಡಬೇಕು. ಒಂದು ದಿವ್ಸಕ್ಕೆ 3 ಹಾಜರಿ ಕೊಡಬೇಕು. ಅವ್ರು ಏನು ಅಲ್ಲಿ 2017ರಿಂದ 2023 ನವಂಬರ್ ತನಕ ನಮ್ಗೆ ಕೊಡ್ಬೇಕು ರೀ. ಡಿಸೆಂಬರ್ಲಿಂದ ಕೊಡ್ತಾ ಇದ್ದಾರೆ ಸಂಡೇ ಹಾಲಿಡೇ. ಅದು ಹಿಂದಿಂದೆಲ್ಲ ಅರಿಯರ್ಸ್ ಕೊಡಬೇಕು ನಮಗೆ. ಇವೆಲ್ಲವನ್ನು ಬೇಡಿಕೆ ಇಟ್ಕೊಂಡು ಯಾವಾಗ ಎಲ್ಲಿವರೆಗೆ ಕೊಡೋಲ್ಲ ಅಲ್ಲಿವರೆಗೆ ನಮ್ಮ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದೀವಿ. ಹಾಗೆ ರೀ 1 ತಿಂಗಳು ಜಮಾ ಮಾಡಿದೆ ಸರ್. 5 ತಿಂಗಳ ಒಳಗೆ 1 ತಿಂಗಳು ತೊಂದ್ರೆ ನಾವು ಏನು ಮಾಡ್ಬೇಕು ಸರ್? ನಮಗಿದೆ ಪರಿಸ್ಥಿತಿ ಎಂಥದ್ದು ಗೊತ್ತಾ? ಈಗ ಮುಂಜಾನೆ ಕೆಲಸಕ್ಕೆ ಬಂದಾರ, ಕೆಲಸಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ 10 ರೂಪಾಯಿ ಇಲ್ಲ. ಮತ್ತೊಬ್ಬರು ಸಾಲ ಮಾಡಬೇಕು ಅಂದು ಏನು ರೀ, ಎಲ್ಲ ಮನೆಯಾಗಿರಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ. 1 ತಿಂಗಳು ತೊಗೊಂಡು ಏನು ಮಾಡಿ ಸರ್? ನಮಗೆ ಕಂಡೀಷನವಾಗಿ ನಮ್ಮೊಂದು ಹಕ್ಕಿದೆ ರೀ. ನಾವು ಕತ್ತಿ ಹಂಗೆ ದುಡ್ದೋಗೋದಲ್ಲ ಸರ್, ದುಡಿಯೋದ್ರ ಜೊತೆಗೆ ನಮ್ಮ ಹಕ್ಕು ನಾವು ಬಿಡ್ತಾ ಇಲ್ಲ ಅವರಿಗೆ. ನಮಗೆ 5 ತಿಂಗಳ ಪಗಾರ ಕೊಡಬೇಕು, DA ರೊಕ್ಕ ಕೊಡಬೇಕು, ವಾರದ ರಜೆ, ಹಕ್ಕಿನ ರಜೆ, ಪೇಯ್ಡ್ ಹಾಲಿಡೇ, PFESI ಇವೆಲ್ಲವನ್ನೂ ಕೊಡ್ತಾನೆ ನಾವು ಇಲ್ಲಿದು ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀವಿ ಸರ್. ನಮ್ಮ ಹೆಸರು ಶಿವಶರಣಪ್ಪ ಜಿ ಹೊಸಮನಿ ನಂದಿಕೂರ್ ಅಂತ ಸರ್. ಸುಮಾರು ನಮ್ಮದು 5 ತಿಂಗಳಿಂದ ಸ್ಯಾಲ್ರಿ ಇಲ್ಲ, PF ಇಲ್ಲ, ESI ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಪ್ರತಿಯೊಂದು ಯಾವ ಇಳಿಸ್ತೀವಿ 3 ದಿನ ಸತತವಾಗಿ ಕೂತೀವಿ. ಒಬ್ಬರು ಆಫೀಸರ್ ಬಂದು ಕೇಳ್ತಾ ಇಲ್ಲ, ಒಬ್ಬರು ಯಾರೂ ಅನ್ಬಾರ್ದು. ನಮ್ಮ ಕಾರ್ಮಿಕರು ಎಲ್ಲ ಇದು ಹೆಂಗೆ ತಿಳ್ಕೊಂಡ್ರಪ್ಪ ಅಂದ್ರೆ ಇವರು ಆಕ್ರಿ ಬೇಕಾರೆ ಅಂತ ತಿಳ್ಕೊಂಡ್ಬಿಟ್ರೆ ಜನಕ್ಕೆ. ಅದಕ್ಕೆ ದಯವಿಟ್ಟು ಎಲ್ಲ 5 ತಿಂಗಳು ಸ್ಯಾಲ್ರಿ ಆಗಬೇಕು, ನಮ್ಮ PF DA ಎಲ್ಲ ಕೊಡಬೇಕಂತೂ ನಾವು ಕೇಳ್ಬೇಕಾಗಿ ಇದರಸಿಂದ ನಾವು ಧರಣಿ ಕೊಡ್ಲತ್ತೀವಿ. ಬಜೆಟೇ ಇಲ್ಲ ಅಂತಂತಾರೆ. ಬರೀ 1.5 ಲಕ್ಷ ಅದ. 1.5 ಲಕ್ಷ ಅದಕ್ಕೆ ಸಾಲ್ತದೆ. ಬರೀ ಒಂದು 4 ಮಂದಿ ಹಾಕ್ಲಕ್ಕೆ 1.5 ಲಕ್ಷ ಸಾಲಲ್ಲ, 1.5 ಕೋಟಿ ಸಾಲಲ್ಲ. 1.5 ಕೋಟಿ ಅದ, ಆ ಕೋಟಿ ಅದ ಅಂತೇಳಿ ಹೇಳಿ ಹೋಗ್ತಾರೆ. ನಮ್ದು 5 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಮತ್ತೇನಂತಾರೆ, ಅದೇ ಒಂದು ತಿಂಗಳು ಪೇಮೆಂಟ್ ಹಾಕ್ತೀನಿ ಅಂತಂದ್ರೆ ಅದು ಅರ್ಧ ಹಾಕ್ತೀನಿ ಅಂತ ಹೇಳ್ತಾರೆ ಪೇಮೆಂಟು. ಅದರ ಹೆಸರು ನಮ್ದು ಏನಾದರೂ ಟೋಟಲ್ 5 ತಿಂಗಳು ಪೂರಾ ಸ್ಯಾಲ್ರಿ ಕೊಡೋಂತ ನಾವು ಕೇಳತ್ತೀವಿ ಈಗ. ಶಿವಕುಮಾರ್. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।